ಇನ್ನು ಬಸವರಾಜ ಬೊಮ್ಮಾಯಿ ಇವತ್ತು ಮತ ಚಲಾವಣೆಯನ್ನ ಮಾಡಿದ್ರು. ತಮ್ಮ ಪುತ್ರ ಭರತ್ ಬೊಮ್ಮಾಯಿಯನ್ನ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿರುವಂತಹ ಬೊಮ್ಮಾಯಿಯವರು ಈಗಾಗಲೇ ಮತ ಚಲಾವಣೆಯನ್ನ ಮಾಡಿದ್ದಾರೆ. ನಾವು ಪ್ರತಿನಿಧಿ ಮಾತನಾಡಿಸಿದರೆ ಬೊಮ್ಮಾಯಿ ಅವರನ್ನ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನೀವು ಈ ಸರ್ಕಾರವನ್ನ ಯೂಟರ್ನ್ ಸರ್ಕಾರ ಅಂತ ಕರೆದಿದ್ರಿ. ಯಾವ ಹಂತದಲ್ಲಿ ಸರ್ಕಾರ ಬಂದಂತ? ಈಗ 4% ರಿಸರ್ವೇಷನ್ ಕಾಂಟ್ರಾಕ್ಟಲ್ಲಿ ಅಲ್ಪಸಂಖ್ಯಾತರಿಗೆ ಯೂಟರ್ನ್ ಆಯಿತು, ಮೂಡಾದಲ್ಲಿ ಯೂಟರ್ನ್ ಆಯಿತು, ವಾಲ್ಮೀಕಿಯಲ್ಲಿ ಹಣ ತಗೊಂಡು ಮತ್ತೆ ವಾಪಸ್ ಕೊಟ್ಟರು. ಎಷ್ಟು ಯೂಟರ್ನ್? ದಿನನಿತ್ಯ ಯೂಟರ್ನ್ಗಳು. ಸರ್, ಈ ಫಲಿತಾಂಶದ ಬಳಿಕ ಸರ್ಕಾರದ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಅನ್ನುವಂತ ಆರೋಪಗಳನ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ. ಹೌದಾ, ಅದು ನಿಜಾನ? ಖಂಡಿತ ರಾಜಕಾರಣದ ಮೇಲೆ ಪರಿಣಾಮ ಆಗುತ್ತೆ. ಸರ್ಕಾರ ಬೀಳುತ್ತೆ ಅಂತ ನಾನು ಹೇಳೋದಿಲ್ಲ, ಅಷ್ಟು ಅಜ್ಞಾನಿ ನಾನಲ್ಲ. ಆದರೆ ರಾಜಕಾರಣದ ಮೇಲೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಆಂತರಿಕ ರಾಜಕಾರಣದ ಮೇಲೆ ಪ್ರಭಾವ ಆಗುತ್ತೆ. ಇದಿಷ್ಟು ಬಸವರಾಜ ಬೊಮ್ಮಾಯಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸೈಯದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಶಿಗ್ಗಾವಿ.